ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಾಂಗ್ರೆಸ್ನತ್ತ ಸಿಡಿಲಿನ ಮಳೆ ಕರೆತ ಮೋದಿ ಲೆಕ್ಕ ಪಕ್ಕ ಮಾಡಿ ಯಾವ ರೀತಿ ಕಾಂಗ್ರೆಸ್ಸು ಮಾತಾಡೋಕೆ ಬಿಡದೆ ಅಡ್ಡಿಪಡಿಸ್ತಾ ಇರೋದು, ಮತ್ತು ಎಲ್ಲೊಪ್ಪಿಗೆ ಮಾತಾಡೋಕೆ ಕೊಡಿ ಎಲ್ಲೊಪ್ಪಿಗೆ ಮಾತಾಡೋದು ಕೊಡಿ, ಗಲಾಟೆ ಮುಗಿಲು ಮುಟ್ಟಿದೆ. ಕಂಪ್ಲೀಟಾಗಿ ಅಧಿವೇಶನದ ಸಮಯ ಕಲಾಪ ಬಲಿಯಾಗಿದೆ. ಮೋದಿ ಮೇಲೆ ಅಟ್ಯಾಕ್ ಆಗ್ತಿತ್ತು ಅನ್ನೋದನ್ನು, ಒಂದು ಚೂರು ಮೈ ಮರೆತಿದ್ರೆ ಮೋದಿ ಮೇಲೆ ಅಟ್ಯಾಕ್ ಆಗ್ತಿತ್ತು ಅನ್ನೋದನ್ನು ಸ್ಪೀಕರೇ ಖಚಿತಪಡಿಸಿದ್ದಾರೆ. ಕಾಂಗ್ರೆಸ್ನಿಂದ ಏನಾಗ್ತಿತ್ತು ಅನ್ನೋದನ್ನು. ಇದೆಲ್ಲದರ ನಡುವೆ ಈಗ ಮೋದಿ ಆಡಿರುವ ಮಾತುಗಳು, ಕಾಂಗ್ರೆಸ್ನ ಬಂಡವಾಳವನ್ನು ಬೀದಿಯಲ್ಲಿಟ್ಟ ಪ್ರಧಾನಿಗಳ ಭಾಷಣ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ, ಏನು ಹೇಳಿದ್ದಾರೆ ಮೋದಿ ಹಾಗಾದರೆ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಪ್ರಶ್ನೆ ನಂಬರ್ 1. ಅವರು ತನ್ನ ಪ್ರಶ್ನೆಗಳನ್ನು, ನೇರವಾದ ಪ್ರಶ್ನೆಗಳನ್ನು ಕೇಳೋಕ್ಕಿಂತ ಮುಂಚೆ ಈ ಡಿಕ್ಟೇಟರ್ಶಿಪ್ ನಡೆಯಲ್ಲ ಅಂತ ಘೋಷಣೆ ಕೂಗ್ತಾ ಇದ್ರು. ಪಾಪ ಎಲ್ಲ ಖರ್ಗೆ ಅವ್ರು ಕೂತ್ಕೊಂಡೇ ಸ್ಲೋಗನ್ ಕೂಗಕ್ಕೆ ಬಿಡಿ, ಅವ್ರಿಗೆ ಪ್ರತಿಭಟನೆ ಮಾಡೋಕೆ ಬಿಡಿ, ಪಾಪ ವಯಸ್ಸಾಗಿದೆ ಅಂತ ಟಾಂಗ್ ಕೊಡ್ತಾರೆ. ಕಾಂಗ್ರೆಸ್ ನರೇಂದ್ರ ಮೋದಿ ಅವರ ಮಾತುಗಳು ಕೇಳಬಾರದು ಅಂತ ತನ್ನ ಹತ್ರ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟು ಎಲ್ಲರೂ ಸೇರ್ಕೊಂಡು ಘೋಷಣೆ ಕೂಗಿದ್ದು. ಎಲ್ಲೊಪ್ಪಿಗೆ ಮಾತಾಡೋಕೆ ಬಿಡಿ. ಅವರು ಮಾತಾಡೋದಕ್ಕೆ ನಿಯಮವನ್ನು, ಆ ಸದನದ ನಿಯಮವನ್ನು ಮೀರಿ ಬೇರೆ ಏನೋ ಮಾಡ್ತೀನಿ ಅಂತ ಹೊರಟ್ರೆ ಸಹಜವಾಗಿ ಅದಕ್ಕೆ ಅವಕಾಶ ಇರಲ್ಲ. ಸ್ಪೀಕರ್ ಅವಕಾಶ ಮಾಡಿಕೊಡೋಕ್ಕಾಗಲ್ಲ. ಆ ಸದನದ ನಿಯಮವನ್ನು ನೀವು ಪಾಲಿಸ್ತಿಲ್ಲ, ಎಲ್ಲೊಪ್ಪಿಯಾಗಿ ನಿಮ್ಗೆ ಅದು ಗೊತ್ತಿಲ್ವಾ ಅಂತ ಎಲ್ಲ ಭಾಷೆಯಲ್ಲಿಯೂ ಹೇಳಿದ್ದಾಗಿದೆ. ಅವ್ರಿಗೆ ಪ್ರಕಟವೇ ಆಗದಂಥ ಬುಕ್ಕು ಪ್ರಕಟ ಆಗಿದ್ರೂ, ಅದು ಪಬ್ಲಿಷ್ ಆಗಿದ್ರೂ ಕೂಡ ಅದಕ್ಕೆ ಅವಕಾಶ ಇಲ್ಲ. ನೀವು ಮತ್ತದೇ ಚೀನಾ ಟ್ಯಾಂಕ್ ಅಂತ ಹೇಳೋದಕ್ಕೆ ಬಂದರೆ ಅವಕಾಶ ಮಾಡಿಕೊಡಲ್ಲ ಅಂತ ತಳ್ಳಿ ಹಾಕಿದ್ದಾಗಿದೆ. ಅದರ ಮೇಲೆ ಗಲಾಟೆ ಆಗ್ತಿದೆಯಲ್ಲ, ಮೋದಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ನೋಡಿ ಏನು. ನಂಬರ್ 1, ಸರಿ, ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ಯಾಕೆ ಒಂದೇ ಒಂದು ಟ್ರೇಡ್ ಡೀಲ್ ಕೂಡ ಆಗಿಲ್ಲ? ಅದು ಕೂಡ ಭಾರತವೇ ಮುಗಿಬಿದ್ದು ಹೋದರೂ ಕೂಡ ಟ್ರೇಡ್ ಡೀಲ್ ಮಾಡೋದಕ್ಕೆ ಯಾಕೆ ಸಾಧ್ಯ ಆಗಿಲ್ಲ ನಿಮ್ಮ ಹತ್ರ? ಗುಜರಾತ್ CM ಆದ ದಿನಗಳನ್ನು ನೆನಪಿಸ್ಕೊಳ್ತಾರೆ. ನಾನು ಒಂದೇ ಒಂದು ರಾಜ್ಯವನ್ನು ಅವತ್ತು ಜವಾಬ್ದಾರಿ ಹೊತ್ತಿದ್ದೆ, ಅಲ್ಲೂ ಕೂಡ ಜಪಾನ್ ಜೊತೆಗೆ ಡೀಲನ್ನು ಕುದುರಿಸುವಲ್ಲಿ ಯಶಸ್ವಿಯಾಗಿತ್ತು ತನ್ನ ಸರ್ಕಾರ. ಆದರೆ ಕಾಂಗ್ರೆಸ್ ಆಡಳಿತ ಅವಧಿಯಲ್ಲಿ ಯಾಕಾಗಿರಲಿಲ್ಲ ಟ್ರೇಡ್ ಡೀಲ್? ಇವತ್ತು ಸುಮ್ಮನೆ 9 ಡೀಲ್ಗಳು ಫೈನಲ್ ಆದ್ವಾ? ಭವಿಷ್ಯ ಬದಲಿಸುವಂಥ 9 ಟ್ರೇಡ್ ಡೀಲ್ಗಳು, 9 ರಾಷ್ಟ್ರಗಳು ಈಗ ಆಲ್ರೆಡಿ ಫೈನಲ್ ಆಗಿದೆ. ಇನ್ನೂ ಆಲ್ಮೋಸ್ಟ್ ಫೈನಲ್ ಆಗುವಂಥ ಸ್ಟೇಜಲ್ಲಿ ಬಹಳಷ್ಟು ರಾಷ್ಟ್ರಗಳಿವೆ. ಶ್ರೀಮಂತ ರಾಷ್ಟ್ರಗಳು, ಡೆವಲಪ್ಡ್ ಕಂಟ್ರೀಸು, ಮುಂದುವರೆದ ರಾಷ್ಟ್ರಗಳು ಅವರಾಗೇ ಬಂದು ಭಾರತದ ಜೊತೆಗೆ ನಾವು ಈಗಿದ್ದರೆ ಬಚಾವ್. ಯಾಕೆಂದರೆ ಭಾರತ ಕೆಲವು ವರ್ಷಗಳಲ್ಲಿ ಎಲ್ಲಿರುತ್ತೆ ಅನ್ನೋದನ್ನು ಕಲ್ಪಿಸಿಕೊಂಡು ಭಾರತ ನಮಗೆ ಬೇಕೇ ಬೇಕು ಅಂತ ಬರ್ತಿದ್ದಾರೆ. ಇದೆಲ್ಲ ಹಾಗಾದರೆ ಅಭಿವೃದ್ಧಿ ಅಲ್ವಾ ನಿಮ್ಮ ಪ್ರಕಾರ? ಫ್ರೆಜೈಲ್ 5 ಅಂದರೆ ಅತ್ಯಂತ ವೀಕ್ ಆಗಿದ್ದಂಥ 5 ಆರ್ಥಿಕತೆಗಳ ಪೈಕಿ ಭಾರತವನ್ನು ಒಂದಾಗಿಸಿದ್ದಂಥ ಕಾಂಗ್ರೆಸ್ ಆಡಳಿತಕ್ಕೂ ಇವತ್ತು ಟಾಪ್ 3 ಹತ್ತಿರ ಹೋಗ್ತಿದ್ದೀವಿ. ನಾವು 4ಅಲ್ಲಿದ್ದೀವಿ, ಇನ್ನೇನು 1-1.5 ವರ್ಷದಲ್ಲಿ ಟಾಪ್ 3ಗೆ ಹೋಗ್ತಿದ್ದೀವಿ. 12ನೇ ಆರ್ಥಿಕತೆ ಆಗಿದ್ದಕ್ಕೇನೆ ಸಂಭ್ರಮಿಸಿದ್ದಂಥ ಕಾಂಗ್ರೆಸ್ಸು 5 ಅತ್ಯಂತ ದುರ್ಬಲ ಆರ್ಥಿಕತೆ ಪಟ್ಟಿಗೆ ಭಾರತವನ್ನು ಸೇರಿಸಿದ್ದ ಕಾಂಗ್ರೆಸ್ಗೆ ನಾಚಿಕೆ ಆಗಲ್ವಾ ಈಗ ಈ ಅಭಿವೃದ್ಧಿಯನ್ನು ಕೂಡ ಟೀಕಿಸೋದಕ್ಕೆ? ಮೋದಿ ದುರಾಡಳಿತ, ಮೋದಿ ಡಿಕ್ಟೇಟರ್ಶಿಪ್ ಅಂತ ಈಗ ಮುಗಿಬಿದ್ದಿದ್ದಾರೆ. ಟ್ರಂಪ್ ಎದುರು ಸೋತ್ ಹೋದ್ರು, ಪ್ರೆಷರಲ್ಲಿದ್ದಾರೆ, ಮಾರ್ಕೊಂಡ್ರು ಅಂತ ಅಟ್ಯಾಕು. ಈ ಕಡೆ ಚೀನಾದ ಎದುರು ಮಂಡಿಯೂರಿದ್ದಾರೆ ಅಂತ ಅಟ್ಯಾಕು. ಲೆಕ್ಕದ ಸಮೇತ ಹೇಳಿದ್ದಾಗಿದೆ. ನೆಹರು ಅವಧಿಯಲ್ಲಿ ಚೀನಾಗೆ ನಾವು ಏನನ್ನ ಸೋತ್ವಿ, ಅಕ್ಷಯ್ ಚಿನ್ನನ್ನು ಯಾಕೆ ಕಳ್ಕೊಂಡ್ವಿ, ಚೀನಾ ಸೈನ್ಯ ಎಲ್ಲಿ ತನಕ ನುಗ್ಗು ಬಂದಿತ್ತು, ಒಂದು ಚೂರು ಮೈ ಮರೆತಿದ್ರೆ ಸಿಯಾಚಿನ್ ಕೂಡ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಇತ್ತು. ಗೆದ್ದಿದ್ದಂತಹ ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ POKನೂ ಕೂಡ ತಗೊಳ್ಳೋಕ್ಕಾಗಲಿಲ್ಲ. ವಿಷನ್ ಇಲ್ದಿರುವಂತಹ ನಾಯಕತ್ವ ಏನು ಮಾಡಿಟ್ಟಿದೆ ಅನ್ನೋದನ್ನು ಎಕ್ಸ್ಪೋಸ್ ಮಾಡಿ ಆಯಿತು. BJP ಸಂಸದರು ಮುಗಿಬಿದ್ರು, ಮೋದಿಯವರು ಕೂಡ ಅದನ್ನು ಲೆಕ್ಕ ಇಟ್ಟು ಕಾಂಗ್ರೆಸ್ನಂತ ಮುಗಿಬಿದ್ರು. ಚೀನಾ ಟ್ಯಾಂಕ್ ನುಗ್ಗಿತು, ನಮ್ಮ ಸೈನ್ಯ ಏನೂ ಮಾಡಲಿಲ್ಲ ಅಂತ ಮತ್ತೆ ಸೈನಿಕರಿಗೆ ಅವಮಾನ ಅನ್ನುವ ಆಕ್ರೋಶ. ಅದೇ ವಿಚಾರ ನರಾವಣೆ ಬುಕ್ ಸುತ್ತಾನೆ ಈಗ ಜಟಾಪಟಿ ಆಗ್ತಿರೋ ಹೊತ್ತಲ್ಲಿ ಇತಿಹಾಸ ನಿಮಗೆ ನೆನಪೇ ಇಲ್ವಾ ಅಂತ ಕಪಾಳ ಮೋಕ್ಷ ಮಾಡಿದ ಕಮಲ ಪಡೆ. ಮೋದಿಯವರ ಸಿಡಿಲಿನಂತಹ ಮಾತುಗಳು ಹೋಗಿ ಈಗ ಕೈಪಾಳ್ಯವನ್ನು ಅಪ್ಪಳಿಸ್ತಾ ಇದೆ. जो लोग थक गए, बेचारे चले गए, लेकिन कभी न कभी उनको जवाब देना पड़ेगा।
कि देश की ऐसी हालत कैसे बना के रखी थी कि दुनिया का कोई देश हमसे डील करने के लिए आगे नहीं आता था। आपने कोशिश की होगी, पीछे 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 बहुत चक्कर लगाए होंगे, लेकिन किसी ने आपकी तरफ देखा भी नहीं होगा। क्या स्थिति ऐसे पैदा है? दुनिया के देश ऐसे ही भारत के साथ डील नहीं कर रहे हैं। आदरणीय सभापति जी, इसके पीछे सबसे बड़ी बात है, डेवलप कंट्रीज एक डेवलपिंग कंट्री के साथ डील करता है ना, वो अपने आप में भी अर्थ जगत के लिए एक बहुत बड़ा धमकी है। और मेरे लिए नई बात नहीं है। जब मुझे गुजरात में सेवा करने का अवसर मिला था तो मैं एक वाइब्रेंट गुजरात समिट करता था, और मेरे लिए गर्व की बात थी कि एक स्टेट, हिंदुस्तान का एक स्टेट, मेरी इस वाइब्रेंट समिट के पार्टनर कंट्री, डेवलप कंट्री जापान हुआ करता था। एक राज्य ने सामर्थ्य दिखाया था, आज मेरा देश है सामर्थ्य दिखा रहा है। ये तब होता है जब आपके पास आर्थिक सामर्थ्य हो, आपके पास आपके नागरिकों के अंदर, देशवासियों में एक ऊर्जा हो, और खास करके मैन्युफैक्चरिंग के लिए एक मजबूत इकोसिस्टम हो, तब जाकर के विश्व आपके साथ डील करने के लिए आगे आता है। मेरी एक प्रार्थना है, आदरणीय खड़गे जी की उम्र देखते हुए वो बैठ करके भी नारे बोल सकते हैं तो अच्छा होगा, ताकि उनको कष्ट न हो। पीछे नौजवान बहुत लोग हैं, तो खड़गे जी को No. आप बैठते बैठते भी When you are speaking, they are listening. You are नारे listening. बोलने की अनुमति दे दीजिए। ಇನ್ನು ಮುಂದುವರಿಸ್ತಾನೆ ನರೇಂದ್ರ ಮೋದಿ ಅವರ ಮಾತು ನೋಡಿ. ರಣವೀರ್ ಸಿಂಗ್ ಬಿಟ್ಟು ಟ್ರೈಟರ್ ಅಂತಾರೆ, ಒಬ್ಬ ದೇಶದ್ರೋಹಿ ಅಂತ ಕರೀತಾರೆ. ಕಾಂಗ್ರೆಸ್ ಬಿಟ್ಟು ಹೋದಂತಹ ಕಾರಣಕ್ಕೆ ಅನ್ನೋ ರೀತಿಯಲ್ಲಿ ಹೊರಗಡೆ ಈ ರ್ಯಾಗಿಂಗ್ ಮಾಡ್ದಂಗೆ ಮಾಡಿ ಅದು ದೊಡ್ಡ ಆಕ್ರೋಶಕ್ಕೆ ಕಾರಣ ಆಯಿತು, ಟೀಕೆಗೆ ಕಾರಣ ಆಯ್ತಲ್ವಾ. ಅವರೊಬ್ಬರು ಸಿಖ್ ಸಮುದಾಯದ ನಾಯಕ ಅನ್ನೋ ಕಾರಣಕ್ಕೆ ಅವರನ್ನು ಈ ರೀತಿ ದ್ರೋಹಿ, ದೇಶದ್ರೋಹಿ ಅಂತ ಕರೀತಾರೆ. ಇವರು ಆ ಸಮುದಾಯಕ್ಕೆ ಮಾಡಿದಂಥ ಅನ್ಯಾಯವನ್ನು ದೇಶ ಮರೆತಿಲ್ಲ ಅನ್ನೋದನ್ನು ನೆನಪಿಸ್ತಾರೆ. ಎಷ್ಟೋ ಜನ ಕಾಂಗ್ರೆಸ್ ಬಿಟ್ಟು ಹೋಗಿದ್ದಾರೆ, ಸ್ವತಂತ್ರವಾಗಿ ಪಕ್ಷನೇ ಕಟ್ಕೊಂಡಿದ್ದಾರೆ, ಬೇರೆ ಬೇರೆ ಪಕ್ಷಗಳಲ್ಲಿ ದೊಡ್ಡ ದೊಡ್ಡ ಪೊಸಿಷನ್ಲಿದ್ದಾರೆ. ಇವರನ್ನು ಮಾತ್ರ ಯಾಕೆ ಟಾರ್ಗೆಟ್ ಮಾಡಿ ಇಂತಹ ಪದ ಬಳಕೆ? ಹಾಗಾದರೆ ನನ್ನ ದೇಶದ ಪ್ರಜೆಗೆ ಇಂತಹ ಪದ ಬಳಕೆ ನೀವು ಮಾಡ್ತೀರಾ ಅಂದರೆ ಸಿಖ್ ಸಮುದಾಯಕ್ಕೆ ಎಂತಹ ಅವಮಾನ ಮಾಡ್ತಿದ್ದೀರಿ. ಇಂದಿಗೂ ನಿಮ್ಮ ಮನಸ್ಸಲ್ಲಿ ಎಂತಹ ದ್ವೇಷ ಇದೆ ಅಂತ ಅಟ್ಯಾಕ್ ಮಾಡ್ತಾರೆ ಮೋದಿ. कांग्रेस को छोड़ करके कितने ही लोग निकले हैं, कांग्रेस के कितने टुकड़े हुए हैं, कई लोग दूसरे दलों में गए हैं, लेकिन औरों को तो किसी को गद्दार नहीं कहा उन्होंने। लेकिन कल सांसद को गद्दार इसलिए कहा क्योंकि वो सिख थे। ये सिखों का अपमान था, ये गुरुओं का अपमान था। और कांग्रेस के अंदर जो कूट कूट करके सिखों के प्रति नफरत भरी पड़ी है ना, उसका वो ಅಭಿವ್ಯಕ್ತಿ ಥಿ. ಇನ್ನು ಪ್ರಮುಖವಾಗಿ ಮಮತಾ ಬ್ಯಾನರ್ಜಿ ಮತ್ತು ಅಕ್ರಮ ಬಾಂಗ್ಲಾ ವಲಸಿಗರನ್ನ ರಕ್ಷಿಸುತ್ತಿರುವಂತಹ ಪಕ್ಷಗಳ ವಿರುದ್ಧ ಕೆಂಡ ಕಾರಿದ ಪ್ರಧಾನಿ ಇವತ್ತಿಗೆ ಶ್ರೀಮಂತ ರಾಷ್ಟ್ರಗಳು ಕೂಡ, ರಿಚೆಸ್ಟ್ ಕಂಟ್ರಿಗಳು ಕೂಡ ಅಲ್ಲಿರುವಂತಹ ಈ ನುಸುಳುಕೋರರನ್ನ ಕಿತ್ತೆಸೆತಿದ್ದಾರೆ. ಅಕ್ರಮ ವಲಸಿಗರನ್ನ ಒಬ್ಬರನ್ನೂ ಕೂಡ ಉಳಿಸ್ಕೊಳ್ತಿಲ್ಲ, ಎಲ್ಲರನ್ನ ಕಿತ್ತೆಸೆತಿದ್ದಾರೆ. ಅಂಥದ್ರಲ್ಲಿ ಭಾರತದಲ್ಲಿ ಪಾಪ ಕೆಲವರು ವೋಟ್ ಬ್ಯಾಂಕ್ಗೋಸ್ಕರ ಅವರನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರೆಷರೈಸ್ ಮಾಡಿ ಕಾನೂನು ವ್ಯವಸ್ಥೆ ಮೇಲೇ ಒತ್ತಡ ಹೇರುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಕೆಲವರು ಹೊರಗಡೆ, ಕೆಲವರು ಕಾನೂನು ಕೋರ್ಟ್ ಕಟಕಟೆಯೊಳಗಡೆ, ಎಲ್ಲ ಕಡೆ ಏನೇನು ಮಾಡ್ತಿದ್ದಾರೆ, ಕಡೆಗೆ ಹೋಗಿ ವಾದನೂ ಮಾಡ್ತಿದ್ದಾರೆ. TMC ಮಮತಾ ಬ್ಯಾನರ್ಜಿ ನೋಡ್ತಾ ಇದ್ದೀವಿ ನಾವು ಏನಾಗ್ತಿದೆ ಅಂತ. SIR ಪ್ರಕ್ರಿಯೆಯ ವಿರುದ್ಧ ಯಾವ ರೀತಿ ಅಖಾಡಕ್ಕೆ ಇಳಿದಿದ್ದಾರೆ ಮಮತಾ ಬ್ಯಾನರ್ಜಿ ಅಂತ. ಸೊ ಈ ದೇಶದಲ್ಲಿ ಅಕ್ರಮ ವಲಸಿಗರನ್ನ ಟಚ್ ಮಾಡೋಕೆ ಬಿಡದೆ ಓಡಾಡೋರಿದ್ದಾರೆ. ಇವರನ್ನೆಲ್ಲ ಏನು ಹೇಳಬೇಕು? ದೇಶಕ್ಕಾಗಿ ದುಡಿತಿರೋರು ದೇಶದ್ರೋಹಿಗಳು ಸರಿ, ದೇಶಕ್ಕೆ ಸಂಚಕಾರ ತರ್ತಿರೋರನ್ನ, ರಕ್ಷಿಸ್ತಿರೋರನ್ನ ಏನು ಹೇಳಬೇಕಾಗಾದ್ರೆ? ನರೇಂದ್ರ ಮೋದಿ ಅವರು ಈ ಅಕ್ರಮ ವಲಸಿಗರ ರಕ್ಷಣೆಯ ಬಗ್ಗೆ ಕೆಂಡ ಕಾರಿದ್ದಾರೆ. ಒಂದೊಂದೇ ಪಾಯಿಂಟ್ ಹಾಕ್ತಾ ಹೋಗ್ತಾರೆ. यहाँ का समृद्ध से समृद्ध देश भी अपने यहाँ 50
गैर कानूनी नागरिकों को बाहर निकाल रहा है। हमारे देश में घुसपैठियों को बचाने के लिए अदालतों को तब तक प्रेशर पैदा किया जा रहा है। मेरे देश का नौजवान कैसे ऐसे लोगों को माफ करेगा जो घुसपैठियों की वकालत करने के लिए ताकत लगा रहे हैं? और घुसपैठिए मेरे देश के नौजवानों के हक छीन रहे हैं, उनकी रोजी रोटी छीन रहे हैं, आदिवासियों की जमीन छीन रहे हैं, बेटे बेटियों के जिंदगी पर खतरे पैदा हो रहे हैं। लेकिन उनके लिए महिलाओं पर अत्याचार होते रहे। सत्ता नीति के सिवा कुछ करना नहीं। ದೇಶವನ್ನು ರಕ್ಷಿಸಿಕೊಳ್ಳೋಕ್ಕಾಗ್ತಿಲ್ಲ ಅನ್ನುವಂಥ ಹಣೆಪಟ್ಟಿ ಮೋದಿಗೆ ಕಟ್ಟೋಕೆ ಹೊರಟಿರುವಂಥ ಪ್ರತಿಪಕ್ಷಗಳು ಈ ಪ್ರಶ್ನೆಗಳಿಗೆ ಉತ್ತರಿಸ್ತಾರ ಹಾಗಾದರೆ ಅನ್ನೋದೇ ಈಗಿರುವಂಥ ಅಚ್ಚರಿ. ನೋಡಿ ಎಂಥ ಎಕ್ಸಾಂಪಲ್ಸ್ ನಮ್ಮ ಕಣ್ಣು ಮುಂದಿರೋದು. ಈಗ ನ್ಯೂ ವರ್ಲ್ಡ್ ಆರ್ಡರೇ ಸೃಷ್ಟಿಯಾಗ್ತಾ ಇದೆ ನರೇಂದ್ರ ಮೋದಿ ಅವ್ರ ನಾಯಕತ್ವದಲ್ಲಿ ಅನ್ನೋದ್ರಲ್ಲಿ ಡೌಟ್ ಇಲ್ಲ. IMF ಅದನ್ನು ಹೇಳಿದೆ, ವಿಶ್ವಸಂಸ್ಥೆ ಅದನ್ನು ಹೇಳಿದೆ, ವರ್ಲ್ಡ್ ಬ್ಯಾಂಕ್ ಅದನ್ನು ಹೇಳಿದೆ, ಅಮೆರಿಕದ ಬಹುತೇಕ ಎಕ್ಸ್ಪರ್ಟ್ಗಳು ನರೇಂದ್ರ ಮೋದಿ ನಾಯಕತ್ವದಲ್ಲಿ ಆಗಿರುವಂಥ ಬೆಳವಣಿಗೆಗಳನ್ನು ಮೆಚ್ಕೊಳ್ತಿದ್ದಾರೆ. ಟ್ರಂಪ್ ಪಕ್ಷದ ರಿಪಬ್ಲಿಕನ್ಸೇ ಹಾಡಿ ಹೊಗಳುತ್ತಾ ಇದ್ದಾರೆ. ಇವತ್ತು EU ಟ್ರೇಡ್ ಡೀಲ್ಗೂ ಮುನ್ನ ಏನು ಹೇಳಿ ಹೋಯ್ತು ಅನ್ನೋದನ್ನು ನಾವು ನೆನಪು ಮಾಡ್ಕೊಳ್ಬಹುದು. ಭಾರತ ಸ್ಟ್ರಾಂಗ್ ಆದರೆ ನಾವು ಅವ್ರ ಜೊತೆಗೆ ಬೆಳಿತೀವಿ, ಭಾರತ ಸ್ಟ್ರಾಂಗ್ ಆದರೆ ಜಗತ್ತು ಸ್ಟ್ರಾಂಗ್ ಆಗುತ್ತೆ. IMF ಏನು ಹೇಳಿದೆ, ಭಾರತ ಇವತ್ತು ಇಡೀ ಜಗತ್ತಿನ ಎಂಜಿನ್, ಭಾರತದ್ದೇ ಹೆಚ್ಚು ದೊಡ್ಡ ಕೊಡುಗೆ ಇದೆ. ಅಮೆರಿಕಕ್ಕಿಂತಲೂ ಆರ್ಥಿಕತೆಗೆ, ಇಡೀ ಜಗತ್ತಿನ ಆರ್ಥಿಕತೆಗೆ ಭಾರತದ ಕೊಡುಗೆ ಹೆಚ್ಚಿದೆ. ಇದೆಲ್ಲ ಹಾಗಾದರೆ ಭಾರತನೇ ಸುಮ್ಮನೆ ಮ್ಯಾನಿಪುಲೇಟ್ ಮಾಡಿ ಏನೇನೋ ನಂಬರ್ ಕೊಡೋಕ್ಕಾಗತ್ತಾ? ಇಲ್ಲಿ GDP ಕ್ವಾರ್ಟರ್ GDP ಬಂದಾಗಂತೂ ಹಾಗೆ ಹೇಳ್ತಾರೆ ಇದೆಲ್ಲ ಸುಳ್ಳು ಅಂತ. ಹಾಗಾದರೆ IMF ಅಲ್ಲೂ ಭಾರತ ತನಗೆ ಬೇಕಾದಂಗೆ ಬರ್ಸೋಕ್ಕಾಗತ್ತಾ? IMF ಡೈರೆಕ್ಟರ್ ಹತ್ರ ಮಾತಾಡ್ಸೋಕ್ಕಾಗತ್ತಾ? ಇದು ಆಶ್ಚರ್ಯಕ್ಕೆ ಕಾರಣ ಆಗಿರೋದು. ಇಡೀ ಜಗತ್ತು, ಜಾಗತಿಕ ಏಜೆನ್ಸಿಗಳು, ಎಕನಾಮಿಕ್ ಎಕ್ಸ್ಪರ್ಟ್ಗಳು, ಪ್ರತಿಷ್ಠಿತ ಸಂಸ್ಥೆಗಳು, ರೇಟಿಂಗ್ ಏಜೆನ್ಸಿಗಳು, ಯಾವ ರೇಟಿಂಗ್ ಮೇಲೆ ಇನ್ವೆಸ್ಟ್ಮೆಂಟ್ಗಳಾಗ್ತಾವೋ, ಸುಮ್ಮನೆ ನಂಬರ್ ಅಷ್ಟೇ ಅಲ್ಲ ಅದು, ಯಾವ ರೇಟಿಂಗನ್ನು ನೋಡಿ ಫಾರಿನ್ ಇನ್ವೆಸ್ಟ್ಮೆಂಟ್ಗಳು ಬರ್ತಾವೋ ಅಂಥ ರೇಟಿಂಗ್ ಎಲ್ಲವೂ ಭಾರತ ನಂಬರ್ 1 ಅಂತಿದೆ, ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕನಾಮಿ ಅಂತಿದೆ ಇಡೀ ಜಗತ್ತು ಸ್ಟ್ರೆಸ್ಸಲ್ಲಿರುವಾಗ. ಆದರೆ ನರೇಂದ್ರ ಮೋದಿ ಏನೂ ಮಾಡಿಲ್ಲ ಮತ್ತು ನರೇಂದ್ರ ಮೋದಿ ಮಾಡಿದ್ದೆಲ್ಲ ತಪ್ಪು ಅಂತ ಮುಗಿಬೀಳ್ತಿರುವಂಥ ಪ್ರತಿಪಕ್ಷಗಳಿಗೆ ಲೆಕ್ಕ ಇಟ್ಟು ಚಾಟಿ ಏಟು ಕೊಟ್ಟಿದ್ದಾರೆ ಇವತ್ತು. ಇದನ್ನು ನೀವು ಡೆವಲಪ್ಮೆಂಟ್ ಅಂತ ಕರೀದಿ, ಇನ್ನೇನನ್ನು ಡೆವಲಪ್ಮೆಂಟ್ ಅಂತ ಕರಿತೀರಿ? ನಿಮ್ಮ ಅವಧಿಯಲ್ಲಿ ಏನಾಗಿತ್ತು, ಇವತ್ತೇನಾಗಿದೆ, ಅದನ್ನು ನೀವು ಕಂಪೇರ್ ಮಾಡಿ ನೋಡೋದಕ್ಕೂ ಬರೋದಿಲ್ವಾ? ಸಿಂಪಲ್ ಪ್ರಶ್ನೆ. ಈ ಅಧಿವೇಶನದಲ್ಲಿ ದೊಡ್ಡ ಹೈಡ್ರಾಮಾ ಸೃಷ್ಟಿಸಿ ಜಗತ್ತಿನ ಗಮನ ಸೆಳೆಯುವಂಥ ಒಂದು ಪ್ಲಾನ್ ಆಗಿತ್ತು ಅನ್ನೋದಂತೂ ದೇಶದ ಮುಂದೆ ತೆರೆದುಕೊಳ್ತು. ನರೇಂದ್ರ ಮೋದಿ ಅವ್ರ ಮೇಲೆ ಅಟ್ಯಾಕ್ ಆಗಿಬಿಟ್ಟಿದ್ರೆ ಮಹಿಳಾ ಸಂಸದರು ಅವರು ಇವರೆಲ್ಲ ಸೇರ್ಕೊಂಡು ಅಟ್ಯಾಕ್ ಮಾಡುವಂಥ ಪ್ಲ್ಯಾನ್ ಆಗಿತ್ತು. ಅದನ್ನು ಸ್ಪೀಕರೇ ಹೇಳಿದ್ದಾರೆ. ಇದು ಇನ್ನೇನು ಊಹಾಪೋಹ ಉಳ್ಕೊಂಡೇ ಇಲ್ಲ, ಆಗಬಾರ್ದಾಗ್ತಿತ್ತು, ಕಾಂಗ್ರೆಸ್ ಸಂಸದರ ಪ್ಲ್ಯಾನ್ ಇತ್ತು ಅನ್ನುವ ಮಾಹಿತಿ ನನಗೆ ಬಂತು, ಅದಕ್ಕೆ ನಾನೇ ಹೇಳಿದೆ PMಗೆ ಬರಬೇಡಿ ಅಂತ. ಇತಿಹಾಸದಲ್ಲೇ ಮೊದಲ ಬಾರಿಗೆ ವಂದನಾ ನಿರ್ಣಯ ಭಾಷಣ ನಡೀಲಿಲ್ಲ. ಇಂಥ ಒಂದು ಬೆಳವಣಿಗೆ ಕಾರಣ ಆಯಿತು. ಯಾಕೆ? ಅಟ್ಯಾಕ್ ಮಾಡೋದಿತ್ತು. ನರೇಂದ್ರ ಮೋದಿ ಅವ್ರ ಮೇಲೆ ಅಟ್ಯಾಕ್ ಆಗಿಬಿಟ್ಟಿದ್ರೆ ಅದೊಂದು ಶೇಮ್ ಆಗ್ತಿರ್ಲಿಲ್ವಾ? ಪ್ರಧಾನಿ ಮೋದಿ ಇವತ್ತು ಗ್ಲೋಬಲಿ ಇಷ್ಟು ದೊಡ್ಡ ಹೆಸರನ್ನು ಸಂಪಾದಿಸಿರುವಂಥ ಸೂಪರ್ ಲೀಡರ್ ಆಗಿರುವಂಥ ಮೋದಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು ಪಾರ್ಲಿಮೆಂಟಲ್ಲಿ. ಆ ಥರ ದಂಗೆ ಪಾರ್ಲಿಮೆಂಟ್ನ ಒಳಗಡೆ ಎದ್ದಿದೆ ಅನ್ನೋದು ಎಂಥ ಒಂದು ಬೆಳವಣಿಗೆ ಆಗ್ತಿರ್ಲಿಲ್ವಾ? ಯಾವ ಥರ ಶೇಮ್ ಆಗ್ತಿರ್ಲಿಲ್ವಾ? ಅದು ಮೋದಿ ನಾಯಕತ್ವಕ್ಕೆ ಮುಜುಗರ ತಂದಿಡ್ತಿರ್ಲಿಲ್ವಾ? ಹಾಗಾಗಿ ಅಂಥ ಘಟನೆ ನಡೆದೇ ಬಿಡುತ್ತೆ ಅಂತ ಏನು ಪ್ಲ್ಯಾನ್ ಮಾಡಿದ್ರು ಅದು ಕಂಪ್ಲೀಟ್ ಆಗಿ ಫ್ಲಾಪ್ ಆಗಿದೆ. ಆದರೆ ಇದು ನಿಜವಾಗಿಯೂ ಕೂಡ ಯಾರಿಗೆ ಕಳಂಕವನ್ನು ತಂದಿಟ್ಟಿದೆ ಇವತ್ತು? ಇದು ನಮ್ಮ ದೇಶಕ್ಕೆ ಮಾಡುವಂಥ ಮುಜುಗರವೋ ಅಥವಾ ನರೇಂದ್ರ ಮೋದಿ ಅವ್ರಿಗೆ ಮಾಡುವ ಮುಜುಗರವೋ ಅನ್ನೋದನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಅನ್ನುವ ಆಕ್ರೋಶ ಈಗ ದೇಶವ್ಯಾಪಿ ಎದ್ದಿರೋದು. BJP ಒಂದೇ ಅಲ್ಲ, ಇಂತಹ ಬೆಳವಣಿಗೆಗಳು ಶೋಭೆ ತರ್ತಾವ. ಡಿಸ್ಕಷನ್ ಮಾಡಲಿ, ಆ ಸದನದ ನಿಯಮಕ್ಕೆ ತಲೆಬಾಗಿ ಏನೇನು ಚರ್ಚೆಗಳಾಗಬೇಕೋ, ಪ್ರಶ್ನೆ ಕೇಳಬೇಕೋ ಎಲ್ಲವೂ ಆಗಲಿ. ಆದರೆ ಆ ಚೌಕಟ್ಟನ್ನು ಮೀರಿ ದೇಶಕ್ಕೆ ಮುಜುಗರ ಮಾಡುವಂಥ ಕೆಲಸಕ್ಕೆ ಕೈ ಹಾಕ್ತಿರೋರು ಯಾರು ಅನ್ನುವ ಆಕ್ರೋಶ ಈಗ ಸಿಡ್ದಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.